ಗುರುಜಿ, ವೃಷಭ ರಾಶಿಯವರ 2026ರ ಭವಿಷ್ಯ ಹೇಗಿದೆ? 2026ರಲ್ಲಿ ಗುರು ಬಂದ್ಬಿಟ್ಟು 2ನೇ ಮನೆ ಆಗೋದಕ್ಕೋಸ್ಕರ ಗುರುಬಲ ಇದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಯಾವುದೋ ಒಂದು ವೈವಾಹಿಕ ಜೀವನ, ಯಾವುದೋ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರವರ ಜಾತಕದ ಅಥವಾ ಅವರವರ ನಕ್ಷತ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ರಲ್ಲಿ ಈ ವರ್ಷದ ವಿಚಾರ ತೆಗೆದುಕೊಂಡು ಹೋದರೆ 28 ಅಂದರೆ 26 ಅಂದರೆ 26 ಬರ್ತಕ್ಕಂಥ ಒಂದು ಸಂದರ್ಭ ಆಗೋದಕ್ಕೋಸ್ಕರವಾಗಿ ಅಲ್ಲಿ 6, 2, 8 ಶನಿಯ ನಂಬರ್ ಆಗೋದಕ್ಕೋಸ್ಕರವಾಗಿ, ಶುಕ್ರ ಮತ್ತು ಶನಿ ಇಬ್ಬರು ಮಿತ್ರರಾಗಿದ್ದಕ್ಕೋಸ್ಕರವಾಗಿ ಒಂದು ಮನೆಯಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಚಿತ್ತ ಆಗಿರ್ತಕ್ಕಂಥದ್ದು ಈ ರಾಶಿಯವರಿಗೆ ಗುರು ಉಚ್ಚ ಸ್ಥಾನದಲ್ಲಿದ್ದ ಪಕ್ಷದಲ್ಲಿ ಅಥವಾ ಜನ್ಮಕಾಲದಲ್ಲಿ ಅವರಿಗೆ ಗುರು ಉಚ್ಚ ಸ್ಥಾನದ ಪಕ್ಷದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಆಗುತ್ತೆ ಅಂತ ಹೇಳ್ಬೋದು. ಅವರ ಆರ್ಥಿಕತೆ ತೆಗೆದುಕೊಂಡು ಹೋದರೆ ಈ ವರ್ಷದಲ್ಲಿ ಕಮರ್ಷಿಯಲ್ ಮೆಂಟಾಲಿಟಿ ಇರ್ತಕ್ಕಂಥವರು ಸಾಧ್ಯವಾದಷ್ಟು ಶಾಂತತೆಯಿಂದ ಹೋಗ್ತಕ್ಕಂಥದ್ದು. ಯಾವುದೇ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಹೆಚ್ಚಿನದಾದಂಥ ಒಂದು ವಿಚಾರಗಳನ್ನು ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಒಂದು ಕಲಹಗಳನ್ನು ನಿವಾರಣೆ ಮಾಡಿಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಯಾಕೆಂದರೆ ಗುರುಬಲ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಹೋದಾಗ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಆಗೋದಿಲ್ಲ. ಯಾಕೆಂದರೆ ಗುರು ಶುಕ್ರ ಇಬ್ಬರು ಶತ್ರು ಆಗೋದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ಯಾವುದೇ ಫೈನಾನ್ಷಿಯಲ್ ಮ್ಯಾಟ್ರ್ ಇದ್ದಾಗ, ಯಾವುದೇ ಒಂದು ವ್ಯವಹಾರ ಉದ್ಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊಸದಾಗಿ ಮಾಡ್ತಕ್ಕಂಥ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದು ಹಳೆಯದು ನಡೀತಾ ಇದೆ ಅಂತ ಯಾವುದು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ನಡೀತಾ ಇರ್ತದೆ, ಗುರುಬಲ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ಹೊಸದಾಗಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದರೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಹೇಳ್ಬೋದು. ಅವರ ವೈವಾಹಿಕ ಭವಿಷ್ಯ ಹೇಗಿದೆ? ಕೌಟುಂಬಿಕ ಜೀವನದಲ್ಲಿ ಒಬ್ಬರೊಬ್ಬರಿಗೆ ಗಂಡ ಹೆಂಡತಿಯಲ್ಲಿರ್ತಕ್ಕಂಥ ಅನ್ಯೋನ್ಯತೆಯಿಂದಾಗಿ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಏನೋ ಒಂದು ರೀತಿಯಲ್ಲಿ ಕಲಹ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ವರ್ಷ 2026ನೇ ಇಸ್ವಿಯಲ್ಲಿ ಮಕ್ಕಳ ವಿಚಾರದಲ್ಲಿ ಯಾವುದೋ ಒಂದು ಕಲಹ ಆಗ್ತಕ್ಕಂಥದ್ದು, ಮಕ್ಕಳಿಂದಾಗಿ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಅಥವಾ ನನ್ನ ಆಸ್ತಿಯನ್ನು ಹೊಡ್ಕೊಂಬಿಟ್ಟ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾರೇ ಕೂಡ ಇದ್ರೂ ಕೂಡ ಕೌಟುಂಬಿಕವಾಗಿ ನಿಮ್ಮ ವಿಚಾರ ತೆಗೆದುಕೊಂಡು ಹೋದಾಗ ವೈವಾಹಿಕ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ ಮಕ್ಕಳ ಜೊತೆಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ಹೇಳ್ಬೋದು.